ಅದೊಂದು ವಿಭಿನ್ನ ಭಯಾನಕ ಆಚರಣೆ. ಮಹಾಶಿವರಾತ್ರಿಯ ಮರುದಿನ ಬರೋ ಅಮಾವಾಸ್ಯೆಯಂದು ನಡೆಯುವಂತ ಮಾರಿಯಮ್ಮನ ಸ್ಮಶಾನ ದರ್ಶನದ ವಿಶಿಷ್ಟ ನಂಬಿಕೆ. ಸ್ಮಶಾನದಲ್ಲಿ ಗೋರಿ ಮೇಲೆ ನಿಂತು ನೃತ್ಯ ಮಾಡುತ್ತಾ ಸಿಗರೇಟ್ ಸೇದುತ್ತಿರುವ ಕಾಳಿ ವೇಷಧಾರಿ, ಮತ್ತೊಂದೆಡೆ ಬಲಿ ಕೊಟ್ಟ ಕುರಿಯ ರಕ್ತ ಸೇವಿಸುತ್ತಿರುವ ಭಯಾನಕ ದೃಶ್ಯಗಳು. ಇದೆಲ್ಲ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಕುಂಬಾರಪಾಳ್ಯ ಸ್ಮಶಾನದಲ್ಲಿ. ಮಹಾಶಿವರಾತ್ರಿ ಹಬ್ಬದ ಮರುದಿನದ ಅಮಾವಾಸ್ಯೆ ದಿನದಂದು ಸ್ಮಶಾನದಲ್ಲಿನ ನಡೆಯುವಂತಹ ಕರುಮಾರಿಯಮ್ಮ ದೇವಿಯ ವಾರ್ಷಿಕೋತ್ಸವ. ಇಲ್ಲಿ ಮಣ್ಣಲ್ಲಿ ಬಂದು ಕಾಳಿಕಾ ದೇವಿನ ನಾವು ಪ್ರತ್ಯಕ್ಷ ಮಾಡಿ ಅಮ್ಮನ್ನ ವರ್ಷಕ್ಕೊಂದ್ಸಲಿ ಮಶಾನದಲ್ಲಿ ಜಾತ್ರೆ ಮಾಡ್ತೀವಿ. ಎಲ್ಲಾ ಒಂದು ಇದಕ್ಕೂ ಮಹಾಶಕ್ತಿ ಕಾಳಿಕಾ ದೇವಿನ ಬೇಡ್ಕೊಂಡು ಹೋಗಿದ್ರೆ ಅವ್ರ ಕೋರಿಕೆಗಳೆಲ್ಲ ಈಡೇರುತ್ತೆ, ಭಯಂಕರವಾಗಿರುತ್ತೆ. ಆದ್ರೂ ಧೈರ್ಯದಿಂದ ಎಲ್ಲರೂ ನೋಡ್ತಾರೆ. ವರ್ಷಕ್ಕೊಂದ್ಸಲಿ ಜನ ಕಾಯ್ತಾ ಇರ್ತಾರೆ ವರ್ಷಕ್ಕೊಂದ್ಸಲಿ ಜಾತ್ರೆ ನೋಡಕ್ಕೋಸ್ಕರ. ಸತತ 13 ವರ್ಷಗಳಿಂದ ನಡೆಯುತ್ತಿರುವ ಈ ವಿಭಿನ್ನ ಪೂಜೆಯಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಮಂಗಳಮುಖಿಯರೇ ಕಾಳಿ ವೇಷಧಾರಿಯಾಗಿ ಕತ್ತಿ ಹಿಡಿದುಕೊಂಡು ನೃತ್ಯ ಮಾಡುವುದು. ಕೋಲಾರ, ಬೆಂಗಳೂರು ಸೇರಿ ತಮಿಳುನಾಡು, ಆಂಧ್ರದಿಂದಲೂ ಭಕ್ತರು ಇಲ್ಲಿಗೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದ ಮೇಲೆ ಈ ದೇವ್ರ ಮೇಲೆ ಒಂದು ನಂಬಿಕೆ ಬಂತು ನಮಗೆ. ಈ ದೇವ್ರಂದ್ರೆ ನಮಗೆ ತುಂಬಾ ಇಷ್ಟ. ವರ್ಷ ಇದೇ ತರನೇ ಇರುತ್ತೆ. ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಭಯ ಅನ್ಸತ್ತೆ, ಭಯ ಇದ್ರೇನು ದೇವ್ರ ಮೇಲೆ ಭಕ್ತಿಯಿಂದ ನಾವು ನೋಡ್ತೀವಿ. ಬಂಗಾರಪೇಟೆಯ ಸ್ಮಶಾನ ಪೂಜೆಯ ಆಚರಣೆಗಳು ಮೈ ನವಿರೇಳಿಸುವಂತದ್ದು. ಇಲ್ಲಿ ದೇವರ ದರ್ಶನ ಪಡೆದ್ರೆ ಕೋರಿಕೆಗಳು ಈಡೇರುವ ನಂಬಿಕೆ ಭಕ್ತರದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.